ಹಾ ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ ತೋರೋ ಇವತ್ತಿಟಕ್ಕಾಗಿ ದುಡ್ಡರು ಇವತ್ತಿಟಕ್ಕಾಗಿ ದುಡ್ಡರು ಯಾರೇ ನಂದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಷ್ಟಕ್ಕಾಗಿ ದೋಕರ ಇವತ್ತಿಷ್ಟಕ್ಕಾಗಿ ದೋಕರ ಯಾರೇನಂದರವರಿಗೆ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಟಕ್ಕಾಗಿ ದುಃಖರ ಇವತ್ತಿಟಕ್ಕಾಗಿ ದುಃಖರ ಯಾರೇ ನಂದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ಹೊಟ್ಟೆ ಬಂದಿ ಗೋವಿಂದಪುರ ತಾಯಿ ತಂದೆಗೆ ಮಾಡಿದುದರೋ ಹೊಟ್ಟೆ ಬಂದಿ ಗೋವಿಂದಪುರ ತಾಯಿ ತಂದೆಗೆ ಮಾಡಿದುದರೋ ಕಾಯದು ಕ್ವಾದೆ ಎಲ್ಲರ ಕಿಲ್ಲರ ಕಾಯದು ಕ್ವಾದೆ ಎಲ್ಲರ ಕಿಲ್ಲರ ಹಂಸಿದ ಬಂದು ಇಟ್ಟನ ಬಂಡರೋ ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಟಕ್ಕಾಗಿ ದುಃಖರ ಇವತ್ತಿಟಕ್ಕಾಗಿ ದುಃಖರ ಯಾರೇ ನಂದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ಹೊಟ್ಟೆ ಬಂದಿ ಗೋವಿಂದಪುರ ತಾಯಿ ತಂದೆಗೆ ಮಾಡಿದುದರೋ ಹೊಟ್ಟೆ ಬಂದಿ ಗೋವಿಂದಪುರ ತಾಯಿ ತಂದೆಗೆ ಮಾಡಿದುದರೋ ಕಾಯದು ಕ್ವಾದೆ ಎಲ್ಲರ ಕಿಲ್ಲರ ಕಾಯದು ಕ್ವಾದೆ ಎಲ್ಲರ ಕಿಲ್ಲರ ಅಂಶದ ಬಂದು ಇಟ್ಟನ ಬಂಡರೋ ನಾನೇ ನಂದಿಲ್ಲ ಬಾರೋ ಮಗು ಮಾದಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಟಕ್ಕಾಗಿ ದುಃಖರ ಇವತ್ತಿಟಕ್ಕಾಗಿ ದುಃಖರ ಯಾರೇ ನಂದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ
ಎಂದ ಮನೆಗೆ ಬಂದವರ್ಯಾರೋ ಮಾದರ್ ಕೇಳಲ ತಾಯಿಗೆ ಎದುರು ಎಂದ ಮನೆಗೆ ಬಂದವರ್ಯಾರೋ ಮಾದರ್ ಕೇಳಲ ತಾಯಿಗೆ ಎದುರ ಮಾಡಿದಿಲ್ಲ ಅವ್ರಿಗೆ ನಮಸ್ಕಾರ ಮಾಡಿದೆಲ್ಲ ಅವರಿಗೆ ನಮಸ್ಕಾರ ಮಾದಳ ಮಾಡ್ಯಾನ ತಾಯಿಗೆ ದಿಕ್ಕರೋ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಗಾಗಿ ದುಡ್ಡರ ಇವತ್ತಿಗಾಗಿ ದುಡ್ಡರ ಯಾರೇನ ಬರವಾರಿಗೆ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ಕನ್ನ ಒಳ್ತಳ ನಾಯಂತ ಪಾಮರೋ ಮನೆಯ ತನಕ ಬಂದಿದ ದೇವ್ರು ಕನ್ನ ಒಳ್ತಳ ನಾಯಂತ ಪಾಮರೋ ಮನೆಯ ತನಕ ಬಂದಿದ ದೇವ್ರು ಅವನ ದೇವ ಹಾಗೆ ನೂತರೋ ಅವನದಿಂದಾಗಿ ದುಡ್ಡರ ಮಗನ ಮುಂದ ಸುರ್ಷರ ಕಣ್ಣೀರೋ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಗಾಗಿ ದುಡ್ಡರ ಇವತ್ತಿಗಾಗಿ ದುಡ್ಡರ ಯಾರನ ದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ಕನ್ನ ಒಳ್ತಳ ನಾಯಂತ ಪಾಮರೋ ಮನೆಯ ತನಕ ಬಂದಿದ ದೇವ್ರು ಕನ್ನ ಒಳ್ತಳ ನಾಯಂತ ಪಾಮರೋ ಮನೆಯ ತನಕ ಬಂದಿದ ದೇವ್ರು ಅವನ ದೇವದಾಗಿ ನೂತರ ಅವನದಾಗಿ ನುತ್ತರ ಮಗನ ಮೂಲ ಸುರ್ಷ ಕಣ್ಣೀರೋ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನು ತೋರೋ ಇವತ್ತಿಗಾಗಿ ದುಡ್ಡರ ಇವತ್ತಿಗಾಗಿ ದುಡ್ಡರ ಯಾರನ ದರವಾಗಿ ಗೆಳೆಯರು ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ಖರೆ ನನ್ನ ಹಡದವರ್ಯಾರೋ ಮಾದರ್ ಕೇಳಲ ತಾಯಿಗೆ ಎದುರು ಖರೆ ನನ್ನ ಹಡದವರ್ಯಾರೋ ಮಾದರ್ ಕೇಳಲ ತಾಯಿಗೆ ಎದುರ ಒಂದ್ 20 ಮಂದಿ ಇರ್ತಾರೆ ನೋಡ್ರಿ ಬಡಿಗೌಡ್ರ ಖರೆ ನನ್ನ ಹಡದವ್ರು ಯಾರು ಮಾದನಿ ಕೇಳನ ತಾಯಿಗೆ ಎದುರು ಯಾಕ್ರಿ ಯಾಕೆ ಕೇಳ್ಬೇಕಾಯ್ತು ಅಂತ ಕೇಳೋ ಪ್ರಸಂಗ ಏನು ಬಂತು? ಜಗತ್ತದೊಳಗ ಅಂಶಿದ್ದ ಮುತ್ತಾನೆ ಸಿದ್ಧಾಟಿಗೆ ಹೆಂಗದ ಹೆಂಗದ್ರಿ ಸರ ನಾಟ್ಯಾಪೂತ್ಯದೊಳಗ ಶಿಗಣಾಪುರ ಮಹಾದೇವನ ಭಕ್ತಿ ಮಾಡ್ತಿದ್ರು ಯಾರು ಯಾರಿ ಸರ ತಾಯಿನಾದಂತ ಕನಬಾಯಿ ತಂದಿನಾದಂತ ಜಾಮಗೊಂಡಗೌಡ ಹೌದು 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 ನಾಟ್ಯಾಪೂತ್ಯಕ ಬರಗಾಲ ಬಿತ್ತು ಕಿಲ್ಲಾರಗಳಿಗೆ ಮೈಸ್ಲಾಕ ಮೇವು ಇಲ್ದಂಗಾಯ್ತು ಕುಡಿಸ್ಲಕ್ ನೀರಿಲ್ಲ ನಂಗೆ. ಕುಡಿಸ್ಲಾಕ ನೀರಿಲ್ದಂಗಾಯ್ತು ಹೌದು 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 ಅವಾಗ ಶಿಗಣಾಪುರ ಮಹಾದೇವನ ಆಕಾಶವಾಣಿ ಪ್ರಕಾರ ಕಿಲ್ಲಾರಗಳು ಹೊಡ್ಕೊಂಡು ಎಲ್ಲಿ ಬಂದ್ರು ಆಹಾ ಇದೇ ಒಂದು ವಿಜಯಪುರ ಜಿಲ್ಲಾ ಹೌದು ಆಗಿನ ಇಂಡಿ ತಾಲೂಕ ಈಗಿನ ಚಡ್ಚಣ ತಾಲೂಕ ಎಲ್ಲಿ ಬಂದ್ರಿ ಸರ ಗೊಳಗಿ ಗೋವಿಂದಪುರ ಭೀಮಾ ನದಿ ದಂಡಿ ಮ್ಯಾಗ ಬಂದು ಟಿಯಾ ಹೊಡೆದ್ರು ಹೌದು 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 ಸತಿಪತಿ ಕೂಡಿ ನಿತ್ಯ ಒಂದ ಕಾಲಕ್ಕ ಪ್ರಪಂಚ ಮಾಡ್ತಿದ್ರು ಆಹಾ
ಮದುವೆಯಾಗಿ 12 ವರ್ಷ ಆಗಿತ್ತು. ಹೊಟ್ಟಿಲೆ ಮಕ್ಕಳಿಲ್ಲೂ ಚಿಂತೆ ಕಾಡ್ತಿತ್ತು. ಹೌದು ಹೌದು ಬಹಳ ಕೆಟ್ಟದ್ರಿ ಸರ್ ಎಲ್ಲರೇ ಹಳ್ಳ ಕೊಳ್ಳಕ್ಕ ನನ್ನ ತಾಯಿನಾದಂತ ಕನಬಾಯಿ ನೀರು ತರ್ಲಕ್ ಹೋದ್ರ, ಒಗ್ಯಾನುಗಿಲಿಕ್ ಹೋದ್ರ ನೆರಮನಿ ಬಾಲ್ಯಾರ ಮಾತಾಡ್ತಿದ್ರು. ಏನತ್ತ ಮುಂಜಾನೆ ಎದ್ದು ಸಲ್ಲ ಹೈದೆ ಗಿಡ ನೋಡಬಾರದು, ಒಟ್ಟಿದ ಕುಳಬಾನ ನೋಡಬಾರದು, ಹುಟ್ಟ ಬಂಜಿ ಮಾರಿ ನೋಡಬಾರದು ಅಂತ ಹೇಳಿ. ಹೌದು 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 ಸತಿಪತಿ ಕೂಡಿ ನಿಂದಕ್ಕೆ ಬೇಸತ್ತು. ಏನ್ ಮಾಡ್ತಾರ್ರಿ ಸರ್? ಮಧ್ಯರಾತ್ರಿ ಒಳಗೆ ವಿಷ ಕುಡಿದು ಪ್ರಾಣ ಬಿಡ್ಬೇಕಂತ ಹೇಳಿ ನಿಶ್ಚಯಕ್ಕೆ ನಿಂತ್ರು. ಹೌದು ಹೌದು ಮಕ್ಕಳಿಲ್ಲ ಅಂದ್ರೆ ಏನ್ ಮಾಡೋದು ಅದ? ಮಕ್ಕಳ ಮದಗೊಂಡ ಮುತ್ತವ್ರು ಒಂದು ಮಾತು ಹೇಳ್ತಿದ್ರು. ಏನತ್ರಿ ಸರ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟ ಅಂತ ಹೇಳಿ ಒಂದು ಮಾತು ಹೇಳ್ತಿದ್ರು. ಹೌದು ಹೌದು ಹಿಂಗ ಅಂದ್ರೆ ಏನ್ರಿ ಸರ? ಮದುವೆ ಆಗ್ಯಾದ, ಪ್ರಪಂಚ ಶುದ್ಧ ನಡೀತದ, ಇದು ನೀ ತಿಳ್ಕೊಂಡಿದ್ದಿ. ಮತ್ತೇನ್ ಬೇಕ್ರಿ ಸರ್ ಇದಕ್ಕ ಮುಂದೆ ಮಕ್ಕಳು ಬೇಕಾಗ್ತದೆ. ಹೌದು 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 ಹುಟ್ಟಿದ ಬಳಕ ನೋಡ್ತಾವಿಲ್ಲ, ಅದನ್ನು ಬೇಕಾಗ್ತದ. ಅದು ಮೊದಲು ವಿಚಾರ ಮಾಡ್ಬೇಕಾಗ್ಯದ್ರಿ. ಮಕ್ಕಳು ಇರ್ಲಾರ್ದವ್ರು ಬನ್ನಿ ಲೆಕ್ಕದಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಗುರು ಮದಗೊಂಡ ಮುತ್ತವ್ರ ಸಾರಿ ಹೇಳ್ಯಾರ ಪುಣ್ಯಾತ್ಮರೇ. ಹಿಂಗೆ ಯಾರಿಗಾರಿ ಹೇಳಿರಿತ್ತಿನ ಯಾಕ ತಲೆ ಕೆಟ್ಟದ್ ನಿಮ್ಮದು ಮುಂಜೆ ಹಿಡಿದು ನಿಮ್ಮದು ಡಾಕ್ಟರ್ ಸಾಹೇಬ್ರದ್ದು ತಿನ್ನ. ಯಾಕ ನೀವೇನಂದ್ರಿ? ಏನಂದ? ಮಕ್ಳು ಎಲ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಸ್ವರ್ಗದಾಗ ಜಾಗ ಸಿಗುದಿಲ್ಲ ನೀವ್ ಹೇಳ್ತೀರಿ. ಹೌದಲ್ಲ? ಖರೆ ಹಾ ಮದ್ಗೊಂಡ್ ಮುತ್ತಾಗ ಮದುವೆ ಆಗಿಲ್ಲ, ಮಕ್ಳಿಲ್ಲ ಅವ್ರಿಗೆ. ಅಂದ್ರ ಮದಗೊಂಡ ಮುತ್ತಾಗ ಎಷ್ಟು ಮಂದಿ ಮಕ್ಕಳಿದ್ರ ನಿನಗ್ ಚಿಂತೆ ಅವ್ರಿಗೆ ಸ್ವರ್ಗದಾಗ ಜಾಗ ಸಿಕ್ಕದ ಎಷ್ಟೋ ಮಂದಿ ಹೇಳ್ತಾರ. ಖರೆ ಕುಮಾರಣ್ಣ, ನೀ ಇನ್ನೂ ಗುರುವಿನ ಪುತ್ರ ಆಗಿಲ್ಲ. ನಾವ್ ಆರ್ಯಾರೇ ಬಿಡ್ಲೇರಿ, ನೀವು ಮೊದಲು ಹೇಳ್ರಿ. ಹಿಂಗತಿ ಜಗತ್ತೇ ಅವ್ರ ಮಕ್ಕಳ ಹೇಳಿ ತಿಳಿಯಲ್ದಾರ ಅವರು ಸುಮ್ನೆ ತಿಳ್ಕೊಳ್ಳೋದನ್ನ ಎಲ್ಲಾರು ಯಾರು ಹೊಡೆದಾರು. ಹಿಂಗತಿ ಶರಣರಿಗೆ, ಸತ್ಪುರುಷರಿಗೆ, ಸಾಧುಗಳಿಗೆ, ಸಿದ್ಧರಿಗೆ ಹೆಂಡ್ರು ಮಕ್ಕಳು ಅಂತರಂಗದೊಳಗಿರ್ತಾರ. ಹೌದ್ ಹೌದು ಅಂತರಂಗದೊಳಗ ಹಂಗ್ರಿಪ್ಪ. ನಾವು ನೀವು ಕರಿತೇಲಿ ಮಾನವರಾಗಿ ಏನ್ ಹುಟ್ಟಿ ಬಂದಿದೇವಲ್ಲ, ಕರಿತೇಲಿ ನಮಗ ನಿಮಗ ಹೆಂಡ್ರು ಮಕ್ಕಳು ಬಹಿರಂಗದೊಳಗಿರ್ತಾರ. ಹೆಂಗ್ರಿ ಸರ್ ಅಂತರಂಗ ಬಹಿರಂಗ ಅಂದ್ರೆ? ಇದು ಶರಣರು ಮಾಡು ಪ್ರಪಂಚ, ಸಿದ್ಧರು ಮಾಡು ಪ್ರಪಂಚ, ಸಂತರ ಮಾಡು ಪ್ರಪಂಚ ಆಕಳ ನೀರು ಕುಡ್ದಂಗದ. ಹೌದ ಹೌದ ಹೌದು ಅದಂಗ್ರಿ. ಅದು ಹೆಂಗ ಆಕಳ ನೀರು ಕುಡಿಬೇಕಾದ್ರ ಆ ನೀರಿನೊಳಗ ಕಾಲ ಸಹಿತ ಇಡಲ್ಲ, ಚಂಡ ಬಾಗಸಿ ಹಂಗ ನೀರು ಕುಡಿತದಲ್ಲ. ಹೌದು ಮುಗ್ಗಾಲೂರಿ. ಹಂಗ ಶರಣರ ಸಂತರ ಪ್ರಪಂಚದ. ಹೌದ ಹೌದ ಕರಿತೇಲಿ ಮಾನವರು ನಮ್ಮ ಪ್ರಪಂಚ ಹೆಂಗ ಎಮ್ಮಿ ನೀರಾಗ ಹೋಗಿ ಒಂದಮ್ಮ ಒದ್ದಾಡದ ಕಲಕ ಮಾಡಿ ಅದ್ರಾಗೆ ಹೆಂಡಿ ಹಿಕ್ಕಿ ಅದ್ರಾಗೆ ಮಾಡಿ ಅಲ್ಲೇ ಹ್ಯಾಂಗ ನೀರು ಕುಡಿದು ಬರ್ತದಲ್ಲ. ಹೌದು 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 ಇದು ಹಂಗ ನಾವು ಮಾಡು ಪ್ರಪಂಚದ. ಹೌದು ಹೌದು ಭಾಳ ಹೊಲಸದ ನಮ್. ಅವ್ರ ಎಂತ ಮಕ್ಕಳು ಹಡದ್ರು ಅಂತವ್ರಿಪ್ಪ. ಅಂತಃಕರಣ ಪೂರ್ವಕನಂತದು ಹೆಣ್ಣ, ಗುರು ಉಪದೇಶನಂತದು ಗಂಡ. ಹೌದು 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 ಇವು ಎರಡೂರು ಸಂಯೋಗದಿಂದ ಜ್ಞಾನ ಪ್ರಕಾಶ್ ಜ್ಯೋತಿನಂತ ಮಗು ಹಿಡಿ ಹುಟ್ಟಿ ಸಾಯಬಾರದು, ಸತ್ ಹುಟ್ಟಬಾರದು. ಹುಸನೆ ಇಂತ ಮಕ್ಕಳು ಹಿಡೀರಿ, ನೀವ್ ಹಡ್ದಿರಿ ಹೆಚ್ಚಾಕಮ್ಮ ಒಂದ್ ರೊಟ್ಟಿ ಉಂಡ್ರ ಸೊಲಾಪುರ ಅಶ್ವಿನಿ ಹಾಸ್ಪಿಟಲ್ ಕೊಯ್ಬೇಕಾಗ್ತದ. ಎಲ್ಲಿದ್ರಿ ಮಾನ್ಯ ಕರಿ ಮಣ್ಣ ತಿಂದ ಪಾರ ಹೊಟ್ಟ್ಯಾಗ ಗಂಟಾಗಿ ಕೂತಿರ್ಬೇಕು. ಗಂಟಾಗಿ ಕೂತ ದವಾಖಾನೆ ಒಯ್ದು ಹಾಕಿದೇವ್. ಅದಕ್ಕೆ ಬಿಡ್ರಿ, ಮಕ್ಕಳಿರ್ಲಾರ ಸಲುವಾಗಿ ವಿಷ ಕುಡಿದು ಪ್ರಾಣ ಬಿಡ್ಬೇಕತ್ತಿದ್ರು ತ್ರಿಕಾಲಜ್ಞಾನಿ ಯೋಗಿನಾದ ಸಿದ್ಧ ಮಾಯದ ಗುಡದಾಗ ಕೂತಿದ. ಹೌದ್ ಹೌದು ಏನ್ ಮಾಡಿದ್ರಿ ಅಮೋಘ ಸಿದ್ಧ? ಇವ್ರು ಜರ್ತಕ್ಕ ಹಿಂಗೆ ಪ್ರಾಣ ಜರ ಬಿಟ್ರಪ್ಪ ಅಂದ್ರ ಇದು ಮಾನವ ಧರ್ಮಕ್ಕೆ ಧಕ್ಕಿ ಬರ್ತದ, ಸಿದ್ಧರಿಗೆ ಕುಂದಾ ಬರ್ತದ. ಹೌದಾ? ಏನಾರ ಮಾಡಿ ಉತ್ತರನ ಉಳಿಸ್ಬೇಕಂತ ಹೇಳಿ ಏನ್ ಮಾಡ್ತಾರ? ಕೊರವಂಜಿಗೆ ಕಳಿಸಿ ಶಕುನ ಹೇಳ್ತಾನ. ಹೌದ್ ಹೌದು ಏನ್ ಹೇಳ್ದಲ್ರಿ ಶಕುನ? ಮಕ್ಕಳಿಲ್ಲ ತೇಳಿ ಪ್ರಾಣ ಕೊಡ್ಲಾಕ ಹೋಗಬೇಡ್ರಿ, ಮಕ್ಕಳ ಬೇಕಾದ್ರೆ ಹೋಗ್ರಿ, ಪಟ್ಟಣ ತಳಗೈತಿ ಏರಿಕೇರಿ, ಪಟ್ಟಣ ತಳಗೈತಿ ಏರಿಕೇರಿ ಅಂತಂದ್ರು. ಹೌದ ಹೌದಾ? ಅವಾಗ ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಜಾಮ ಝಳಕ ಮಾಡಿ ಎಲ್ಲಿ ಬಂದ್ರು? ಮುಮ್ಮೆಟ್ಟು ಗುಡ್ಡಕ್ಕ. ಮೂಲಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರು. ಹೌದ ಹೌದ ಮುತ್ಯ ಕೂತಿದ ಮುತ್ಯಾನ ಮುಂದೆ ಉಡಿ ಒಡ್ಡಿ ತಾಯಿನಾದಂತ ಕನವಾಯಿ ಕೇಳ್ತಾಳ. ಅವಾಗ ಸಿದ್ಧ ಮುತ್ಯ ಹೇಳ್ತಾನ, ಏನತ್ತ ಮಗಳ, ಇವತ್ತ ಸಿದ್ಧರ ಒಂದು ಪೌಳಿ ಒಳಗ ಬಂದು ಕಣ್ಣಾಲ ನೀರು ತೆಗಿಲಿತಾ ಇದಂದ್ರ ಏನಾಗ್ಯದ ಹೇಳ ಮಗಳ ಅಂದ. ಹೌದ್ ಹೌದು ಅವಾಗ ಏನ್ ಹೇಳ್ತಾಳ್ರಿ ಕನಬಾಯಿ? ಅವಾಗ ತಾಯಿ ಕನಬಾಯಿ ಹೇಳ್ತಾಳ, ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಗೆ ಎತ್ತು ದುಡ್ದಂಗಾಗ್ತದ. ಹೌದ ಹೌದಾ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಳಿಯ ಎಲಿ ಹಾಸಿ ಉಂಡೋಗ್ತದ. ಹೌದ್. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ಟೊಂಗಿ ಮ್ಯಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದ ಯಾತ್ರ ಬಾಳುವೆ ಅಂತ. ಹೌದು 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 ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕುಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಮುತ್ಯ ಅಂತ ಹೇಳಿ ಕಣ್ಣಾನ ನೀರು ತೆಗಿತಾಳ. ನೋಡ್ರಿ ಪುಣ್ಯಾತ್ಮರಿ ಜಗತ್ತದೊಳಗ. ಹೌದು
ಅವಾಗ ಸಿದ್ಧ ಮುತ್ಯ ಹೇಳ್ತಾನ, ಏನತ್ತ ಮಗಳ ಆಹಾ ಚಿಂತೆ ಮಾಡ್ಲಕ್ ಹೋಗಬೇಡ, ಇದು ತಗೋ ಕಾರಿಕ ಭಂಡಾರ. 1 ವರ್ಷದೊಳಗ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟದ, ಹುಟ್ಟದ ಕೂಸು 13 ವರ್ಷಕ್ಕೆ ನನ್ನ ಮಟ್ಟಕ್ಕೆ ತಂದು ಬಿಡು ಅಂತ ಹೇಳಿ ಆಶೀರ್ವಚನ ಕೊಟ್ಟ. ಹೌದ ಒಂದೇ ವರ್ಷದೊಳಗ ಮಹಾದೇವಂದೇ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟಿ ಬಂದ. ಬೆಳೆದು ಪ್ರಾಯಕ್ಕೆ ಬಂದ ಕಾಲಕ್ಕ ಮಗನ ಕೊಟ್ಟ ಮಾತು ಮರೆತು ಬಿಟ್ರು. ಅಮಸಿದ್ಧ ಮುತ್ಯ ಖೂನಿಗಾಗಿ ಮನಿತನ ಬಂದ. ಹೌದ ನಿನ್ನ ಮಗ ಕೊಡ್ತೀನಂತೇಳಿ ಹೇಳಿದೆವ, ಮತ್ತ ಕೊಡು ಅಂದ ಮಗನ ಮ್ಯಾಗಿನ ಮಾಯಾ ಮಮಕಾರ ಪ್ರೀತಿ ಹೆಚ್ಚಾಗಿ ಕೊಟ್ಟ ವಚನ ಮರೆತು ನೋಡ್ರಿ ಪುಣ್ಯಾತ್ಮರಿ, ಇದು ಮರಿವಿಗೆ ಹಾಕುವ ಜನ್ಮದ ಮನುಷ್ಯ ಜನ್ಮ ಅಂದ್ರ. ಹೌದ ಅವಾಗ ಕೊಟ್ಟ ಮಾತು ಮರ್ತ ಕಾಲಕ್ಕ ನನ್ನ ಅಮಸಿದ್ಧ ಮುತ್ಯ ಏನು ಹೇಳಾರೆ ಭಂಡಾರ ಗುರುತಿಟ್ಟು ಹೋದ. ಮಾಧುಲಿಂಗ ಮುತ್ಯ ಕಿಲ್ಲಾರ ಹೊಡ್ಕೊಂಡು ಬಂದ ಮನಿ ಮುಂದೆ ಭಂಡಾರ ಗುರುತು ನೋಡಿ, ತಾಯಿ ನನಗ ನಿಜಕ್ಕೂ ಹಡದವ್ರು ಯಾರು ಅಂತ ಹೇಳಿ ತಾಯಿಗೆ ಪ್ರಶ್ನೆ ಮಾಡ್ದ. ಹೌದ ಅವಾಗ ಯಾವ ರೀತಿಯಿಂದ ನಾಗರ ಮಣಿವಿನೊಳಗ ಹೋದಂತ ಸಮಯದೊಳಗ ಗೂಳಿ ಮದನಾರ ಹೆಂಗ ಮಾಯ ನಾಗರ ಮಡಿವಿನೊಳಗ ಹೋದತ್ತ ಮುಂದ ತೊಳಿಲಿಕ್ಕೆ ಹೋದತ್ತ ಮುಂದ ಯಾವ ರೀತಿಯಿಂದ ನನ್ನ ಅಮಸಿದ್ಧ ಮುತ್ಯ ಕೈವಶ ಮಾಡ್ತಾನ. ಜಗತ್ತದೊಳಗ ಗಂಗಿನಾಡದ ಗೌಡ, ಆರ್ಯನಾಡದ ಅರಸು, 7 ಮಟ್ಟದ ಒಡಿಯ, ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಯಾವ ರೀತಿಯಿಂದ ಗುಡ್ಡಕ್ಕೆ ಬಂದು ಜಗತ್ತದೊಳಗ ಸಿದ್ಧಾಟಿಗೆ ಮಾಡ್ತಾನ. ಅದಕ್ಕೆ ಮುಂದೆ ಏನಾಯ್ತು ಕೇಳ್ರಿ. ಹೇಳ್ರಿ.